ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ರಾವ್ ಗುರೂಜಿ. ದೈವ ಮಹಾಶಿ ಕಾರ್ಯಕ್ರಮದ ಸ್ವಾಗತ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2025ರ ಮಾರ್ಚ್ ತಿಂಗಳ 12 ರಾಶಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ 11ನೇ ರಾಶಿಯಾಗಿ ಕುಂಭ ರಾಶಿ. ಕುಂಭ ರಾಶಿಯಾಧಿಪತಿ ಶನಿ ಆಗಿರುತ್ತಾನೆ. ಶನಿ ಏನು ಸೂಚಿಸ್ತಾನಪ್ಪ? ಕರ್ಮಜೀವಿ, ಕೆಲಸ ಮಾಡುವ ಜೀವಿ ಅಂತ ಹೇಳ್ಬೋದು. ಯಾಕೆ ಕರ್ಮ ಧರ್ಮ ನೋಡುವಂಥ ಒಂದು ರಾಶಿ. ಯಾಕಂತಂದರೆ ಕೆಲಸ ಮಾಡುವ ಜೀವಿ ಇರುತ್ತಾನೆ. ಅಂದರೆ ಸದಾ ಕಾಲನೂ ಕೆಲಸದಲ್ಲೇ ತೊಡಗಿರುತ್ತಾರೆ. ಕೆಲಸ ಇರಲಿ ಬಿಡಲಿ, ಯಾವುದೇ ರೂಪದಲ್ಲಿ ಕೆಲಸದಲ್ಲಿ ತೊಡಗೋದು, ಕೆಲಸದಲ್ಲಿ ಎಲ್ಲ ರೀತಿ ಮುಂದೆ ಬರೋದು ಅಂಥ ವ್ಯಕ್ತಿತ್ವ ಪ್ರಾಮಾಣಿಕ ವ್ಯಕ್ತಿತ್ವ ಅಂತ ಹೇಳ್ಬೋದು. ಪ್ರಾಮಾಣಿಕ ವ್ಯಕ್ತಿತ್ವ, ಯಾವುದೇ ಒಂದು ಅಂದರೆ ಮನಸ್ಸಲ್ಲಿ ಅಳುಕಿಲ್ಲದಷ್ಟು ಒಂದು ನಿರ್ಭಯ ರೂಪದಲ್ಲಿ ಕೆಲಸ ಮಾಡುವಂಥ ರಾಶಿ ಅಂತ ಹೇಳ್ಬೋದು. ಮತ್ತು ಜ್ಞಾನ ಭಂಡಾರ ರಾಶಿ ಆಗಿರ್ಬೋದು. ಯಾಕಂದರೆ ಜ್ಞಾನ ಭಂಡಾರ ತುಂಬಿರುತ್ತೆ ಅಂತ ಇಂಥ ರಾಶಿಯವರಿಗೆ. ಕೆಲವರಿಗೆ ಭಾಳ ಉನ್ನತ ಒಂದು ವಿದ್ಯೆ ರೂಪದಲ್ಲಿ ಸಂಪೂರ್ಣವಾಗಿ ಭಂಡಾರ ರಾಶಿಯನ್ನು ತುಂಬುವಂಥ ಯೋಗ ಬರುತ್ತೆ. ಪ್ರಖ್ಯಾತ ಆಗುವುದು ಅಂದರೆ ಪಬ್ಲಿಸಿಟಿ, ಅಂದರೆ ಒಂದು ಎಲ್ಲರ ಕಡೆಯಿಂದನೂ ಒಳ್ಳೆ ಒಂದು ಹೆಸರು ತೊಗೊಳುವಂಥ ಯೋಗ ಬರುತ್ತೆ. ಮತ್ತು ಎಲ್ಲ ಕಡೆಯ ಒಂದು ಪ್ರಶಂಸಶೀಲ, ಅದೇ ಸಂಚಲನಶೀಲ ರಾಶಿಯಾಗಿ, ಮತ್ತು ಇದರಲ್ಲಿ ಪೊಲೀಸು, ಇಂಜಿನಿಯರು, ಸಂಶೋಧನಕಾರಿ, ನ್ಯಾಯಾಧೀಶರಾಗ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಆಗಿರ್ಬೋದು, ಮತ್ತು ಎಲ್ಲ ಕಡೆಯಿಂದನೂ ಅವರು ಒಂದು ಒಳ್ಳೆಯ ಸ್ಥಾನ ಸಿಗುವಂಥ ರಾಶಿ. ಮತ್ತು ಇದು ಶನಿ ಅಂದರೆ ಅದೇ ರಾಶಿಪತಿ ಇದ್ದ ಕಾರಣದಿಂದಾಗಿ ಸಂಪೂರ್ಣವಾಗಿ ಈ ಶನಿ ಏನಾಗಿರ್ತಾನೆ, ಕರ್ಮಧರ್ಮ ನೋಡುವಂಥ ರಾಶಿ ಇರುತ್ತೆ. ಇವನು ಮಾರ್ಚ್ ತಿಂಗಳ ಫಲಾನುಫಲ ಯಾವ ಥರ ಸೂಚಿಸ್ತಾನೆ, ಯಾವ ಥರ ನಡೀತಾ ಇದೆ ಈ ರಾಶಿಯಲ್ಲಿ. ವ್ಯಾಪಾರಸ್ಥರಿಗೆ ಆದಾಯ ಉತ್ತಮ, ಅಂದರೆ ವ್ಯಾಪಾರ ಈ ತಿಂಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ವ್ಯಾಪಾರ ವೃದ್ಧಿ ಆಗೋದು, ಮತ್ತು ಅವರು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಏಳಿಗೆ ಆಗೋದು, ಹಣಕಾಸು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಲಾಭದಾಯಕ ಭಾಳ ಆಗಿರುವಂಥ ಯೋಗ ಇದೆ. ಮತ್ತು ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಆರೋಗ್ಯ ಪ್ರಾಪ್ತಿ ಪ್ರತಿಯೊಂದು ಲಾಭ ಆಗ್ತಾ ಹೋಗುತ್ತೆ. ಸೂಕ್ಷ್ಮ ರೂಪದಲ್ಲಿ ಏನೇ ಕಾಯಿಲೆ ಕಸಗಳು ಇದ್ದರೂ ಸಹ ಅವರು ಮುಂದೆ ಒಂದು ಒಳ್ಳೆಯ ಒಂದು ಆರೋಗ್ಯ ಪ್ರಾಪ್ತಿ ರೂಪದಲ್ಲಿ ಎಲ್ಲ ಒಂದು ನಿವಾರಣೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಬಂಗಾರ ಸುಲಭವಾಗಿ ಒಲಿಯುವಂಥ ಯೋಗ. ಬಂಗಾರ, ಬೆಳ್ಳಿ, ನಾಣ್ಯ ರೂಪದಲ್ಲಿ ಏನಿರುತ್ತೆ ಅವರಿಗೆ ಒಂದು ಒಲಿಯುವಂಥ ಯೋಗ, ಅದೇ ಅವರು ವಶಪಡಿಸುವಂಥ ಯೋಗ ಬರ್ತಾ ಹೋಗುತ್ತೆ ಅವರಿಗೆ, ಈ ರಾಶಿಯವರಿಗೆ. ದಾಂಪತ್ಯದಲ್ಲಿ ಸುಖ, ಕುಟುಂಬದಲ್ಲಿ ಸುಖ, ಮತ್ತು ದಾಂಪತ್ಯದಲ್ಲಿ ಎಷ್ಟೇ ಬಿರುಕಿದ್ರು ಏನೇ ಇದ್ದರೂ ಅಂಡರ್ಸ್ಟ್ಯಾಂಡ್ ತುಂಬ ಚೆನ್ನಾಗಿರ್ತಾ ಹೋಗುತ್ತೆ. ಮತ್ತು ಸುಖ ಸಮೃದ್ಧ ರೂಪದಲ್ಲಿ ಕುಟುಂಬದಲ್ಲಿ ಮಕ್ಕಳು ಮರಿ ಮತ್ತು ಅವರು ತಂದೆ ತಾಯಿ ಅವರು ಏನು ಕುಟುಂಬಸ್ಥರ ಜೊತೆಗೆ ಚೆನ್ನಾಗಿ ಅನ್ಯೋನ್ಯವಾಗಿ ಒಂದು ಒಳ್ಳೆಯ ಬಾಂಡಿಂಗ್ ಇರುವಂಥ ಯೋಗ ಬರುತ್ತೆ. ಮತ್ತು ರಾಜ್ಯ ವೈಭವ ಸಿಗುತ್ತೆ. ಅಂದರೆ ಅವರಿಗೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ. ಮನೆತನಲ್ಲಾಗಲಿ, ಹೊರಗಿನ ದೃಷ್ಟಿ ವಿಚಾರದಲ್ಲಾಗಲಿ ಒಳ್ಳೆಯ ಸ್ಥಾನ, ಎಲ್ಲ ರೀತಿಯ ಅನುಕೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಪ್ರಾಪ್ತಿ ಆಗುವಂಥ ಯೋಗ ಬರುತ್ತೆ. ವಿದ್ಯಾರ್ಥಿಗಳಿಗೆ ಯಾವ ಥರ ನಾವು ಓದಬೇಕಪ್ಪ, ಚೆನ್ನಾಗಿರಬೇಕು, ಈ ಸಲ ನಾವು ಒಳ್ಳೆ ಪರ್ಸೆಂಟೇಜ್ ತೊಗೋಬೇಕಂತ ಅನ್ಕೊಂಡವ್ರಿಗೆ ಈ ಒಂದು ಮಾಸದಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯೆ, ಒಬ್ಬರಿಂದ ಏನೋ ಒಂದು ಹೆಲ್ಪ್ ಆಗುವಂಥ ವಿದ್ಯೆಯಲ್ಲಿ ಯಾರೋ ಒಂದು ಒಳ್ಳೆಯ ಒಂದು ಗುರುಗಳು ಒಳ್ಳೆಯ ಒಂದು ಮಾರ್ಗದರ್ಶನ ರೂಪದಲ್ಲಿ, ಮತ್ತು ಅವರ ಒಂದು ಮಾರ್ಗದರ್ಶನ ರೂಪದಲ್ಲಿ ಮುಂದೆ ಒಳ್ಳೆಯ ಒಂದು ಪರ್ಸೆಂಟೇಜ್ ತೆಗೆಯೋದು, ಮತ್ತು ಎಲ್ಲ ರೀತಿಯ ಒಂದು ಒಳ್ಳೆಯ ಕಾರ್ಯದಲ್ಲಿ ತೊಡ್ಕೊಳೋದು ಅನುಕೂಲ ಆಗುವಂಥ ಹೋಗಿದೆ. ವಿದ್ಯಾರ್ಥಿಗಳಿಗೂ ಭಾಳ ಚೆನ್ನಾಗಿದೆ ಈ ಒಂದು ಮಾಸದಲ್ಲಿ. ಮತ್ತು ಕೈಗೊಂಡ ಕಾರ್ಯಗಳು ಕೆಲಸದಲ್ಲಿ ಜಯಶೀಲರಾಗ್ತೀರ. ಯಾವುದೇ ಕೈಗೊಂಡಿರ್ತಾರೆ, ಇಷ್ಟು ದಿನ ಯಾವುದೋ ಒಂದು ಕೆಲಸ ಕೈಗೆ ತೊಗೊಂಡಿರ್ತೀರ, ಆ ಕೆಲಸ ನೆರವೇರಬೇಕಪ್ಪ ಅಂತ ಎಷ್ಟೇ ವಿಘ್ನಗಳಾಗಿರುತ್ತೆ ಇಷ್ಟು ಹಿಂದೆಗಳೆಲ್ಲ. ಅದು ಫೆಬ್ರವರಿ, ಈ ಜನವರಿ ಅಂಥ ತಿಂಗಳಿಗೆಲ್ಲ ಭಾಳ ತೊಂದರೆ ವಿಘ್ನಗಳಾಗಿರುತ್ತೆ. ಅದು ಈ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಅವರು ಹಿಡಿದ ಕೆಲಸಗಳು ಯಾವುದೇ ಅಡೆತಡೆ ಕಿರಿಕಿರಿ ಇಲ್ಲದೆ ಇಷ್ಟು ಅವ್ರು ಸುಲಭವಾಗಿ ಕೆಲಸ ಆಗುವಂಥ ಯೋಗಗಳಿದೆ. ಮತ್ತು ಅವರಿಗೆ ಹಿಡಿದ ಕೆಲಸ ಬಿಡೋದಿಲ್ಲ, ಅಂದರೆ ಎಲ್ಲದರಲ್ಲೂ ಜಯ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಸೆರೆವಾಸ ಸ್ವಲ್ಪ ಹುಷಾರಿದ್ದಷ್ಟು ಒಳ್ಳೆಯದು. ಸೆರೆವಾಸದಲ್ಲಿ ಇಲ್ಲ ಕಲಹ ಅಂದರೆ ಜಗಳ, ಕಿರಿಕಿರಿ ಮತ್ತು ಬಡದಾಟಗಳು ಇಂಥ ನಡೆಯುವಂಥ ಕಾರ್ಯದಲ್ಲಿ ಕೂಡ ಸ್ವಲ್ಪ ನೀವು ಹುಷಾರಿದ್ದಷ್ಟು ಒಳ್ಳೆಯದು. ಇಲ್ಲಾಂದರೆ ಯಾರೋ ಮಾಡಿ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಮತ್ತು ಸ್ವಲ್ಪ ನಿಮಗೆ ಸೆರೆವಾಸ ಒಂದು ವಾಸದ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಅದು ಜೈಲು ಶಿಕ್ಷೆ ಈ ಥರ ರೂಪದಲ್ಲಿ ಸ್ವಲ್ಪ ಆದಷ್ಟು ಒಂದು 15 ದಿನ ಟೈಮ್ ಪ್ರಕಾರದಲ್ಲಿ ಸ್ವಲ್ಪ ನೀವು ಹುಷಾರಿದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ನೀವು ಸ್ವಲ್ಪ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಬನ್ನಿ, ಬಹಳ ಒಳ್ಳೆಯದಾಗುತ್ತೆ ತಮಗೆ. ಮತ್ತು ನರ ದೌರ್ಬಲ್ಯ ರೂಪದಲ್ಲಿ ಕೂಡ ಎಚ್ಚರ ವಹಿಸಬೇಕಾಗುತ್ತೆ. ನರ ದೌರ್ಬಲ್ಯ ಅಂದರೆ ಆರೋಗ್ಯದಲ್ಲಿ ಕೂಡ ಆರೋಗ್ಯ ವೃದ್ಧಿ ಆಗೋದು ಗ್ಯಾರಂಟಿ ಇದೆ. ಆದರೆ ಸ್ವಲ್ಪ ನರ ದೌರ್ಬಲ್ಯ ರೂಪದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟಕ್ಕೆ ಸ್ವಲ್ಪ ಮಾನಸಿಕ ಟೆನ್ಷನ್ ಮಾಡ್ಕೊಂಡಷ್ಟು ಕಿರಿಕಿರಿ ಆಗ್ತಾ ಹೋಗುತ್ತೆ. ಇದರಿಂದ ನರ ದೌರ್ಬಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. BP, ಶುಗರ್ ಸ್ವಲ್ಪ ಏರಿಳಿತ ಆಗ್ತಾ ಹೋಗುತ್ತೆ. ಇದನ್ನು ಸ್ವಲ್ಪ ಹುಷಾರು ಜಾಗರೂಕತೆ ಇದ್ದಷ್ಟು ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ.
ಮತ್ತು ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ಮಾಡಬಾರದು. ಈ ಸಲ ನೀವು ಮಾಡಿಲ್ಲ ಅಂತಂದರೂ ಮಾಡುವಂಥ ಸ್ಥಿತಿ ಬರುವಂಥ ಯೋಗ ಬರುತ್ತೆ. ಅದರ ಸ್ವಲ್ಪ ಎಚ್ಚರ ವಹಿಸಿದ್ರೆ ಒಳ್ಳೆಯದಾಗುತ್ತೆ ತಮಗೆ. ಮತ್ತು ಶತ್ರುಗಳಿಂದ ತೊಂದರೆ, ಹಿತಶತ್ರುಗಳೇನಿರುತ್ತಾರೆ, ನಿಮ್ಮ ಒಂದು ಅಕ್ಕಪಕ್ಕ ಇರ್ತಾರೆ. ಈಗ ಅಂಥವ್ರು ಏನು ಮಾಡ್ತಾರೆ, ನಿಮಗೆ ಅವ್ರು ಮಾಡಿ ತಪ್ಪಿಗೆ ನಿಮ್ಮ ಮೇಲೆ ಹಾಕಿ ಹಿಂಸರಿಸಿ ಬಿಡ್ತಾರೆ. ಅಂಥವ್ರಿಂದ ನಿಮ್ಗೆ ಸ್ವಲ್ಪ ಕೆಡುಕು ಆಗುವಂಥ ಯೋಗ. ಯಾಕಂದ್ರೆ ನೀವು ಮಾಡಿಲ್ಲ ಅಂತಂದರೂ ಸಂಪೂರ್ಣ ನಿಮ್ಮ ಮೇಲೆ ತಲೆ ಮೇಲೆ ಎಲ್ಲ ರೀತಿ ಪ್ರತಿಯೊಂದು ಬರುವಂಥ ಕಾರಣ ಬರ್ತಾ ಹೋಗುತ್ತೆ. ಆಯಿತಾ? ಅದಕ್ಕೆ ಸ್ವಲ್ಪ ಹುಷಾರಾಗಿ ಯಾವುದೇ ವಿಚಾರ ಮಾಡೋಕ್ಕೆ ಹೋದ್ರೆ, ಏನೇ ಮಾತುಕತೆ ನಡೆಸೋಕೆ ಹೋದ್ರೆ ಸ್ವಲ್ಪ ಮುಂದಾಳುತ್ವ ರೂಪದಲ್ಲಿ ಒಳ್ಳೆ ರೀತಿಯಿಂದ ಮುಂದುವರಿದ್ರೆ ಒಳ್ಳೆಯದಾಗ್ತಾ ಹೋಗುತ್ತೆ. ದಂಪತಿಗಳಿಗೆ ಮಗನಿಂದ ಒಳ್ಳೆಯದಾಗ್ತಾ ಹೋಗುತ್ತೆ. ಮಗನಿಂದ ವೃತ್ತಿಯಲ್ಲಿ ಆಗಲಿ ಒಳ್ಳೆಯ ಹೆಸರು ಬರೋದಾಗಲಿ ಇಂಥರೆಲ್ಲ ಕಾರ್ಯ ಚೆನ್ನಾಗಿರುತ್ತೆ. ಏನು ತೊಂದರೆಗಳಿಲ್ಲ. ಆದಷ್ಟು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ರೀತಿ ಒಳ್ಳೆಯದಾಗುತ್ತೆ. ಎಲ್ಲ ವಿಘ್ನಗಳ ನಿರೋಗದಿಂದ ಕೆಲಸ ಕಾರ್ಯ ನಡೀತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಭವಂತೆ. ಒಳ್ಳೆಯದಾಗಲಿ ವೀಕ್ಷಕರೇ.